ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಾ ವ್ಲಾಗ್. ಸೊ ಈ ವಿಡಿಯೋ ಬಂದು ಪಾರ್ಟ್ 1 ವಿಡಿಯೋನ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಹೋಗಿದ್ವಿ ಮಂತ್ರಾಲಯಕ್ಕೆ ವಂದೇ ಭಾರತ್ ಟ್ರೈನಲ್ಲಿ. ಸೊ ನಾವು ಹೋಗಿದ್ದು ಬಂದು ಫಸ್ಟ್ ಟೈಮ್. ವಂದೇ ಭಾರತ್ ಆಗಿರಲಿ, ಮಂತ್ರಾಲಯಕ್ಕೆ ನಾವು ಹೋಗಿದ್ದು ಫಸ್ಟ್ ಟೈಮ್. ಸೊ ನನ್ನ ಪ್ರೀವಿಯಸ್ ವಿಡಿಯೋಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಂದೇ ಭಾರತ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಏನೆಲ್ಲ ಪ್ರೊವೈಡ್ ಮಾಡ್ತಾರೆ ಫಾರ್ ದ ಪ್ರೈಸ್ ಟಿಕೆಟ್ ಆ ರೇಂಜ್ಗೆ. ಟಿಕೆಟ್ ಪ್ರೈಸ್ ಆಗಿರಲಿ, ಹಾಗೆ ನಾವು ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿದ್ದ ಒಂದು ಡೀಟೇಲ್ಸ್, ರೂಮ್ ಟೂರ್ ಆಗಿರಲಿ, ಕಂಪ್ಲೀಟಾಗಿ ಪಾರ್ಟ್ 1 ವಿಡಿಯೋಲಿ ಎಲ್ಲ ತೋರಿಸಿದ್ದೀನಿ. ಸೊ ಇಫ್ ಇನ್ ಕೇಸ್ ನೀವೇನಾದರೂ ಮಿಸ್ ಆಗಿದ್ರೆ ಪ್ಲೀಸ್ ಡೂ ವಾಚ್ ದ್ಯಾಟ್ ವಿಡಿಯೋ ಲಿಂಕ್ನ ನಾನು ಐ ಬಟನ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಕಮಿಂಗ್ ಟು ದಿಸ್ ವಿಡಿಯೋ, ನಾವಿಲ್ಲಿ ರಾಯರ ದರ್ಶನಕ್ಕೆ ಅಂತ ಹೇಳಿ ಬೆಳಗ್ಗೆ ಎದ್ದು ಇನ್ನು ರೆಡಿ ಆಗಿದ್ವಿ. ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ದೇವಸ್ಥಾನದ ಹತ್ರ ಬಂದ್ವಿ. ಟೈಮ್ ಬಂದು ಆಲ್ಮೋಸ್ಟ್ ಬೆಳಿಗ್ಗೆ 9 ಗಂಟೆ ಆಗಿತ್ತು. ಸೊ ಅಲ್ಲಿ ಹೇಳಿದ್ರು ರಾಯರ ದರ್ಶನ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಮಂಚಾಲಮ್ಮನ ದರ್ಶನ ಮಾಡ್ಕೊಂಡು ಹಾಗೆ ರಾಯರ ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿ. ಸೊ ನೀವಿಲ್ಲಿ ನೋಡ್ಬೋದಲ್ಲ, ಸೊ ಮಂಚಾಲಮ್ಮನ ತಾಯಿ ದರ್ಶನ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಬಂದ್ವಿ. ಸೊ ರಶ್ ಕಡಿಮೆ ಇತ್ತು ಅಂತಂದ್ರೆ ಈ ರೀತಿ ಕ್ಯೂ ಅಲ್ಲಿ, ಇಲ್ಲಾಂದ್ರೆ ಇನ್ನೂ ರಶ್ ಕಡಿಮೆ ಇದೆ ಅಂತ ಅಂದ್ರೆ ಮೇನ್ ಎಂಟ್ರೆನ್ಸ್ ಅಲ್ಲೇ ಬಿಡ್ತಾರೆ. ಸೊ ಸಂಜೆ ಬಂದು ನಾವು ಆಕ್ಚುಲಿ ಮೇನ್ ಎಂಟ್ರೆನ್ಸ್ ಅಲ್ಲೇ ಎಂಟರ್ ಆಗಿದ್ದು. ಸೊ ರಶ್ ಏನು ಹೆಚ್ಚಾಗಿ ಇರಲಿಲ್ಲ ನಾವು ಹೋದಾಗ. ಸೊ ಎಂಟರ್ ಆಗಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ. ಸೊ ನಾವು ಹೋದಾಗ ರಶ್ ಏನೂ ಇರಲಿಲ್ಲ, ಆ ಕ್ರೌಡ್ ತುಂಬಾ ಕಡಿಮೆ ಇತ್ತು. ನೀವು ಇಲ್ಲಿ ನೋಡ್ಬೋದು. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ದರ್ಶನ ಆಗೋಯ್ತು. ತುಂಬಾ ಚೆನ್ನಾಗಾಯಿತು ರಾಯರ ದರ್ಶನ, ಫಸ್ಟ್ ಟೈಮ್ ಮಾಡಿದ್ದು. ಸೊ ತುಂಬಾ ಖುಷಿ ಆಯಿತು. ಜಸ್ಟ್ 10 ಮಿನಿಟ್ಸಲ್ಲಿ ಅಷ್ಟೇ ದರ್ಶನ ಆಗೋಯ್ತು. ಆ್ಯಂಡ್ ಮತ್ತೆ ಇನ್ನೊಂದ್ಸರಿ ಕೂಡ ಹೋದ್ವಿ ನಾವು ದರ್ಶನಕ್ಕೆ. ಸೊ ದರ್ಶನಕ್ಕೆ ಹೋಗಬೇಕಾದ್ರೆ ಡ್ರೆಸ್ ಕೋಡ್ಗೆ ಬರೋದಾದ್ರೆ ಜೆಂಟ್ಸ್ಗೆ ಶರ್ಟ್ನ ರಿಮೂವ್ ಮಾಡಬೇಕು, ಜಸ್ಟ್ ಶಲ್ಯ ಇರುತ್ತಲ್ಲ, ಸೊ ಅದನ್ನು ಹಾಕ್ಕೊಳ್ಬೋದು. ಆ್ಯಂಡ್ ಲೇಡೀಸ್ಗೆ ಬರೋದಾದ್ರೆ ಟ್ರೆಡಿಷನಲ್ ವೇರ್ ಲೈಕ್ ಸ್ಯಾರಿ, ಚೂಡಿದಾರ್, ಕುರ್ತಿ ಎಕ್ಸೆಟ್ರಾ. ಸೊ ಎಕ್ಸಿಟ್ ನೀವು ನೋಡ್ಬೋದಲ್ಲ, ಈ ರೀತಿ ಎಕ್ಸಿಟ್ ಆದರೆ ಆಪೋಸಿಟ್ ಅಲ್ಲೇ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಮಂತ್ರಾಕ್ಷತೆ ಹಾಗೆ ತೀರ್ಥ ಕೊಡ್ತಾರೆ ಅಂತ ಹೇಳಿ. ಸೊ ಆ ಕ್ಯೂ ಲೈನ್ ನೀವು ಇಲ್ಲಿ ನೋಡ್ಬೋದು. ದೇವಸ್ಥಾನದ ಒಳಗಡೆನೆ ಸ್ಟಾಲ್ಸ್ ಇದೆ, ನೀವು ಇಲ್ಲಿ ನೋಡ್ಬೋದು ನೋಡಿ. ರಾಯರ ಫೋಟೋ ಆಗಿರಲಿ, ವಿಗ್ರಹ ಈ ರೀತಿ ಸಿಗುತ್ತೆ ಇಲ್ಲಿ. ಅಂಡ್ ನಾವು ಹೋಗಿ ಬಂದು ಜಸ್ಟ್ 1 ವೀಕಲ್ಲಿ ನಾನು ನೋಡ್ತಿದ್ದೀನಿ ದರ್ಶನದ ಸರ್ವದರ್ಶನ ಕ್ಯೂ ಲೈನ್ ಏನು ತೋರಿಸೋನಲ್ಲ ನಾನು ಇವಾಗ ವಿಡಿಯೋಲಿ, ಅದಲ್ದಿರ ಇವಾಗ ಸ್ವಲ್ಪ ಲಾಂಗ್ ಕ್ಯೂನೇ ಮಾಡಿದ್ದಾರೆ. ಅಂದ್ರೆ ಒಂದು ಏನು ಹೇಳ್ತಾರೆ, ಸ್ಟೆಪ್ಸ್ ರೀತಿ ಇರುತ್ತೆ. ಹೊರಗಡೆಯಿಂದ ಬಂದ್ರೆ ನೀವು ದೇವಸ್ಥಾನದ ಒಳಗಡೆ ಬಂದ್ರೆ ಒಂದು ಕ್ಲೈಮ್ ಮಾಡಿ ಸ್ಟೆಪ್ಸ್ ಕೆಳಗಡೆ ಇಳಿತೀರಾ. ಸೊ ಆ ರೀತಿಯಾದ ಒಂದು ಕ್ಯೂ ಮಾಡಿದ್ದಾರೆ. ನಾವು ಹೋದಾಗ ಆ ರೀತಿ ಏನೂ ಇರಲಿಲ್ಲ. ಜಸ್ಟ್ ಎಂಟರ್ ಆಗಿದ ತಕ್ಷಣ ಯು ಕ್ಯಾನ್ ಗೆಟ್ ಇನ್ ಟು ದ ಕ್ಯೂ, ಆ ರೀತಿ ಇತ್ತು. ಸೊ ಇವಾಗ ಸ್ವಲ್ಪ ಕ್ಯೂ ಲೈನ್ ಜಾಸ್ತಿ ಮಾಡಿದ್ದಾರೆ, ಬಿಕಾಸ್ ಕ್ರೌಡ್ ಜಾಸ್ತಿ ಆಗಿದೆ. ನಾವು ಹೋದಾಗ ತುಂಬಾನೇ ಮಿನಿಮಮ್ ಆಗಿತ್ತು ಕ್ರೌಡ್. ಸೊ ಹಾಗಾಗಿ ನಾವು ಬೆಳಿಗ್ಗೆನೆ 2 ಸರಿ ದರ್ಶನ ಮಾಡುವಂತ ಒಂದು ಅವಕಾಶ ಸಿಕ್ತು. ಅಂಡ್ ಟೆಂಪಲ್ ಬ್ಯಾಕ್ ಸೈಡ್ ಅಲ್ಲೇ ಇರುವಂತ ತುಂಗಭದ್ರಾ ನದಿ ಕಡೆಗೆ ಹೋಗ್ಬರೋಣ ಅಂತ ಹೇಳಿ ಕಾಲ್ ಸುಡ್ತಿದೆ. ಕಾಲ್ ಸುಡ್ತಿದೆ. ಬೆಳಿಗ್ಗಿನ್ನ ಎಷ್ಟು ಟೈಮ್ ಇವಾಗ 10:30 ಆಗಿದೆ. 10:30. ಹಾಂ, 10:40 ಇವಾಗ ಟೈಮು. ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗೋಗಿದೆ. ನೀರು ಕಡಿಮೆನೇ ಇದೆ ಅನಿಸ್ತಿದೆ. ಮಳೆ ಬಂದಿಲ್ಲ ಅನ್ಸುತ್ತೆ ಈ ಕಡೆ. ಮಳೆ ಕಡಿಮೆನೇ ಅಲ್ವಾ ಬೀಳೋದು, ನೀರು ಕಡಿಮೆನೇ ಇದೆ. ಓ, ನೀರೇ ಇಲ್ಲ, ಜಾಸ್ತಿ ನೀರೇ ಇಲ್ಲ, ಬರೀ ಬಂಡೆನೇ ಕಾಣಿಸ್ತಾ ಇತ್ತು. ತೋರಿಸ್ತೇನೆ ನೋಡಿ. ದರ್ಶನ ಹೇಗಾಯ್ತು ನಡಿ? ದರ್ಶನ 2 ಸಾರಿ ಮಾಡಿದ್ವಿ. 2 ಸರಿ ದರ್ಶನ ಮಾಡಿದ್ವಿ. ದರ್ಶನದಿಂದ ತುಂಬಾ ಚೆನ್ನಾಗಾಯ್ತು. ತುಂಬಾ ಚೆನ್ನಾಗಿ 2 ಸಾರಿ ಫಸ್ಟ್ ಕ್ಲಾಸ್ ಆಗಿದೆ. ಜಸ್ಟ್ ಒಂದು 10 ಮಿನಿಟ್ಸ್ ಪ್ರತಿ ಸಾರಿ ಹೋದಾಗ ಒಂದು 10 ಮಿನಿಟ್ಸ್ ಅಲ್ಲಿ ಅಷ್ಟೇ ದರ್ಶನ ಆಗೋಯ್ತು. ತುಂಬಾ ಚೆನ್ನಾಗಾಯ್ತು ದರ್ಶನ. ಅದಕ್ಕೆ ಈ ತರ ವೀಕ್ಲಿ ಡೇಸ್ ಅಲ್ಲಿ ಬರಬೇಕು.
ಹಾಂ ವೀಕ್ ಡೇಸ್ ಅಲ್ಲಿ ಬಂದ್ರೆ ಇವತ್ತು ನಮಗೆ ದೇವರು ಇವತ್ತು ವೆನ್ಸ್ಡೇ ಹಾಗಾಗಿ ರಶ್ ಕಡಿಮೆ ಇದೆ, ನಾಳೆ ಥರ್ಸ್ಡೇ ಅಲ್ವಾ, ಸೊ ರಶ್ ಜಾಸ್ತಿ ಇರುತ್ತೆ. ಸೊ ಸೊ ಇಲ್ಲಿ ಎಷ್ಟೊಂದು ಪ್ಯಾರೆಟ್ಸ್ ಎಲ್ಲ ಇಟ್ಕೊಂಡಿದ್ರು, ಅಂದರೆ ಶಾಸ್ತ್ರ ಹೇಳ್ತಾರಲ್ಲ ಫ್ಯೂಚರ್ ಪ್ರೆಡಿಕ್ಷನ್ ಅಂತ ಹೇಳಿ ಇಲ್ಲಿ ಎಷ್ಟೊಂದು ಪ್ಯಾರೆಟ್ಸ್ ನೀವು ಇಲ್ಲಿ ಅದೇ ಒಂದು ಕ್ಲಿಪ್ಪಿಂಗ್ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ತುಂಗಭದ್ರಾ ನದಿ ಹತ್ರ ಬಂದಿದ್ವಿ, ಜಸ್ಟ್ ಟೆಂಪಲ್ ಬ್ಯಾಕ್ ಸೈಡಲ್ಲೇ ಇರೋದು. ಇವಾಗ ನೆಕ್ಸ್ಟ್ ಬಂದು ಇಲ್ಲೊಂದಷ್ಟು ದೇವಸ್ಥಾನ ಇದೆಯಲ್ಲ ಹೋಗೋದಕ್ಕೆ, ಅಲ್ಲಿಗೆ ಹೋಗ್ಬೇಕು ಇವಾಗ. ಪಂಚಮುಖಿ ಆಂಜನೇಯ ಹಾಗೆ ಇನ್ನೊಂದೆರಡು ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಇವಾಗ ಹೋಗಬೇಕು. ಆಟೋಲಿ ಐ ಗೆಸ್ ಹೋಗ್ಬೇಕು ಇವಾಗ, ನೋಡೋಣ ಬನ್ನಿ. ಚೆನ್ನಾಗಿದೆ, ಬಿಸಿಲಿಗೆ ಬಿಸಿಲಲ್ಲಿ ಹೋಗಿ ಬಂದ್ವಲ್ಲ. ಮಠದಲ್ಲಿ ಊಟ ಎಷ್ಟೊತ್ತಿಂದ ಎಷ್ಟೊತ್ತವರೆಗಿದೆ? 11:30ನಾ? ಸೊ ಈಗ ನೀವಿಲ್ಲಿ ನೋಡ್ತಿರೋದು ಬಂದು ಮಠದ ರೂಮ್ಸ್ ಇದೆ ಅಲ್ಲ, ಜಸ್ಟ್ ದೇವಸ್ಥಾನದ ಆಪೋಸಿಟ್ ಅಲ್ಲೇ ಇದೆ. ನೀವಿಲ್ಲಿ ನೋಡ್ಬೋದು ನೋಡಿ, ಕ್ಲಿಪ್ಪಿಂಗ್ಸ್ ಅಲ್ಲಿ ತೋರಿಸ್ತೀನಿ. ದೇವಸ್ಥಾನ ಇವಾಗ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಜಸ್ಟ್ ರೈಟ್ ಆಪೋಸಿಟ್ ಟು ದಿ ಟೆಂಪಲ್ ನೀವಿಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಮಠದ ರೂಮ್ಸ್ ಕಂಪ್ಲೀಟ್ ಆಗಿ ನೋಡ್ಬೋದು. ಸೊ ಮಠದ ರೂಮ್ಸ್ ಎಲ್ಲ ನನಗೆ ಗೊತ್ತಿರೋ ಹಾಗೆ 450-500 ಆ ರೀತಿ ಇದೆ. ಆ್ಯಂಡ್ ಈ ರೂಮ್ಸ್ ಬುಕ್ ಮಾಡ್ಕೊಬೇಕು ಅಂದರೆ 1 ಮಂತ್ ಬಿಫೋರೇ ನಮಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ ರೂಮ್ ಬುಕ್ಕಿಂಗ್ಸ್ ಎಲ್ಲ. ಸೊ ಅವಾಗ ಮಾಡ್ಕೊಬೇಕು. ಸಿನ್ಸ್ ನಮಗೆ ಐಡಿಯಾ ಇರಲಿಲ್ಲ, ಅಂದರೆ ನಾವು ಮಂತ್ರಾಲಯಕ್ಕೆ ಬಂದಿದ್ದು ಇಟ್ ವಾಸ್ ಅ ವೆರಿ ಕ್ವಿಕ್ ಪ್ಲಾನ್ ಅಂತಲೇ ಹೇಳ್ಬೋದು. ಜಸ್ಟ್ 15 ಡೇಸ್ ಇರಬೇಕಾದ್ರೆ ಅನ್ಕೊಂಡಾಗ ಪ್ಲಾನ್ ಮಾಡಿ ಬಂದಿದ್ದು. ಸೊ ಹಾಗಾಗಿ ನಾವು ಮಠದ ರೂಮ್ಸ್ ಬುಕ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ನಾವು ಪ್ರೈವೇಟ್ ರೂಮ್ನ ಫಸ್ಟ್ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ. 5 ದೇವಸ್ಥಾನ ತೋರಿಸ್ತಾನೆ. 5 ದೇವಸ್ಥಾನ, 5 ಪ್ಲೇಸ್ 2.5 ಅವರ್ ಆಗುತ್ತಂತೆ. 2.5 ಅವರ? 5 ದೇವಸ್ಥಾನ 2.5 ಅವರ್ ಆಗುತ್ತೆ. ಕಾಸ್ಟ್ ಎಷ್ಟು? ಕಾಸ್ಟ್ 150 ಪರ್ ಹೆಡ್. ಆಟೋನಾ? ಆಟೋ. ಸರಿ. 5 ದೇವಸ್ಥಾನ 2.5 ಅವರು. ದಾಸೋಹ ಟೈಮ್ ಬಂದು 11:30 to 2 o'clock, ಮಧ್ಯಾಹ್ನ 2 ಗಂಟೆಗೆ ಕ್ಲೋಸ್ ಆಗುತ್ತೆ. ಇವಾಗ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ರೂಮ್ಗೆ ಹೋಗ್ತಿದ್ದೀವಿ. ಹೋಗಿ ಒಂದು 5 ನಿಮಿಷ ಹೊರಡ್ತೀವಿ ಆಟೋಲಿ. ಇವಾಗ ದೇವಸ್ಥಾನ ಹತ್ರ ಹೋಗಿ ಬರ್ತೀವಿ. 5 ದೇವಸ್ಥಾನ ಅಲ್ವಾ? ಪಂಚಮುಖಿ ಆಂಜನೇಯ ದೇವಸ್ಥಾನ. ಹಾಗೆ ನಾನು ತೋರಿಸ್ತೇನೆ ವಿಡಿಯೋ ಕ್ಯಾಪ್ಚರ್ ಮಾಡಿ. ಗೋಲ್ಡೇ ಚೆನ್ನಾಗಿರೋದು, ಗೋಲ್ಡೇ ಚೆನ್ನಾಗಿ ಕಾಣಿಸ್ತಿರೋದು. ಸೊ ರೂಮಿಗೆ ಬಂದ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ ಹೇಳಿ. ಸೊ ಆಗಲೇ ಅಪ್ಪ ಹೇಳಿದ್ರಲ್ಲ 5 ದೇವಸ್ಥಾನ ತೋರಿಸ್ತಾರೆ, ಅರೌಂಡ್ 2.5 hours ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಇನ್ನು ಬಿಸಿಲು ಕೂಡ ಹೆವಿ ಆಗಿತ್ತು. ಹಾಗಾಗಿ ವಿ ಥಾಟ್ ಲೈಕ್ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗೋಣ ಅಂತ ಹೇಳಿ ಅನ್ಕೊಂಡ್ವಿ. ಆ್ಯಂಡ್ ಟೈಮ್ ಬಂದು ಆಲ್ಮೋಸ್ಟ್ 1 o'clock ಆಗ್ತಿತ್ತು. ಇನ್ ಕೇಸ್ ನಾವೇನಾದರೂ ಆಟೋಲಿ ಹೊಟ್ಟೋದ್ರೆ ನಾವು ಬರೋ ಅಷ್ಟೊತ್ತು ತುಂಬ ಲೇಟ್ ಆಗೋಗುತ್ತೆ, ಆವಾಗ ಪ್ರಸಾದ ಸಿಗಲ್ಲ. ಸೊ ಅಷ್ಟು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ನಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತಲ್ಲ. ಸೊ ಹಾಗಾಗಿ ವಿ ಥಾಟ್ ಲೈಕ್ ಊಟ ಮಾಡಿಕೊಂಡು ಆಮೇಲೆ ನಾವು ಆಟೋಲಿ ಅದೇ 5 ದೇವಸ್ಥಾನ ಇದೆಯಲ್ಲ, ಸೊ ಆ ಕಡೆಗೆ ಹೋಗೋಣ ಅಂತ ಹೇಳಿ. ಸೊ ನೀವಿಲ್ಲಿ ಟೈಮಿಂಗ್ ಕೂಡ ನೋಡ್ಬೋದು, ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 2 o'clock ವರೆಗೂ ಇರುತ್ತೆ. ಆ್ಯಂಡ್ ನೈಟ್ ಬಂದು 7:30 to 9 PM ವರೆಗೂ ಇರುತ್ತೆ. ಶೆಕೆ ಆಗ್ತಿಲ್ಲ, ಶೆಕೆ ಆಗ್ತಿಲ್ಲ. ಈ ಶೆಕೆಗೆ ಆ ಡ್ರೆಸ್ ಎಲ್ಲ ಆಗಲ್ಲಪ್ಪ, ಸಾಕು ಶೆಕೆ ಇದೆ ಮಾತ್ರ ಆಗಲ್ಲ. ಅದಕ್ಕೆ ಸಿಂಪಲ್ ಆ್ಯಂಡ್ ಕಂಫರ್ಟಬಲ್ ಆಗಿರೋ ಒಂದು ನಾಲ್ಕಲಿಗೆ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಈಗ ಸೊ ಆ ಕಡೆ ಕೂಡ ಹೋಗ್ಬೇಕು. ಇವಾಗ ಊಟ ಮಾಡಿ ಆಮೇಲೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ.
ಸೊ ನಾವು ಹೋದಾಗ ಇಲ್ಲಿ ಊಟಕ್ಕೆ ಬಂದು ಬಿಸಿ ಬಿಸಿ ಅನ್ನ ಸಾರು ಹಾಗೆ ಒಂದು ಪಾಯಸ ಆ್ಯಂಡ್ ಮೊಸರನ್ನ ಇಟ್ಟರು. ಅನ್ನ ಸಾರಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿತ್ತು. ಸೊ ನಾನು ಕೆಲವೊಂದು ವೀಡಿಯೋಸ್ ನೋಡಿದ್ರಲ್ಲಿ ಕೆಲವೊಂದು ಟೈಮ್ ಬಂದು ಬ್ರೇಕ್ಫಾಸ್ಟ್ ಐಟಮ್ ಕೂಡ ಇಲ್ಲಿ ಪ್ರಸಾದವಾಗಿ ಕೊಡ್ತಾರೆ. ಸೊ ನಾವು ಹೋದಾಗ ಬಂದು ಈ ರೀತಿ ಒಂದು ಅನ್ನ ಸಾರಿತ್ತು. ಸೊ ನಾಟ್ ಶೋರ್ ಡೈಲಿ ಹೀಗೆ ಇರುತ್ತಾ ಅಂತ ಹೇಳಿ, ಬಿಕಾಸ್ ನಾವು ಬಂದು ಫಸ್ಟ್ ಟೈಮ್ ಹೋಗಿದ್ರಿಂದ ಸೊ ಗೊತ್ತಿರಲಿಲ್ಲ. ಆ್ಯಂಡ್ ಇಲ್ಲಿ ಅಪ್ಪ ಏನೋ ಜೋಕ್ ಹೇಳಿದ್ರು ಅಂತ ಅನ್ಸುತ್ತೆ, ಅದಕ್ಕೆ ನಾವಿಲ್ಲಿ ನಗ್ತಾ ಇದ್ವಿ. ಇನ್ನು ದೀಕ್ಷಾ ಅಂತ ಅವಳಂತೂ ನಾನ್ ಸ್ಟಾಪ್ ನಗ್ತಾನೆ ಇದ್ದ. ಸೊ ಆಪ್ಷನ್ಸ್ಗೆ ಬರೋದಾದ್ರೆ ಈ ರೀತಿ ಶೇರ್ ಆಟೋ ಇರುತ್ತೆ, ಇಲ್ಲಾಂದ್ರೆ ಬರೀ ನೀವಷ್ಟೇ ಹೋಗ್ಬೇಕಂತ ಅಂದ್ರೂ ಕೂಡ ಸಿಗುತ್ತೆ. ಏನಂದ್ರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಶೇರಿಂಗ್ ಅಂತ ಬಂದರೆ ಒಬ್ಬರಿಗೆ 150 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ಬಂದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ನೀವಿಲ್ಲಿ ನೋಡ್ಬೋದು. ಈಗಲೇ ಬಿಸಿಲು ಇಲ್ಲಿ ಇಷ್ಟೊಂದಿದೆ. ನಾನು ವೆರಿ ಶೋರ್ ಸಮ್ಮರಲ್ಲಂತೂ ಪೀಕಲ್ಲಿ ಇರುತ್ತೆ, 40-45 ಡಿಗ್ರಿವರೆಗೂ ಹೋಗುತ್ತೆ. ಆ್ಯಂಡ್ ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ದಿಸ್ ಇಸ್ ತುಂಗಭದ್ರಾ ಡ್ಯಾಮ್. ಸೊ ಇಲ್ಲಿ ಹೆಚ್ಚಾಗಿ ನಾನು ನೋಡಿದ್ದು ಬಂದು ಕಾಟನ್ ಪ್ಲಾಂಟ್ಸ್, ಹತ್ತಿ ಗಿಡ ತುಂಬಾ ಇತ್ತು. ಆಲ್ಮೋಸ್ಟ್ ಎವ್ರಿ ಪ್ಲಾಂಟೇಶನ್ ಎಲ್ಲ ಅಗ್ರಿಕಲ್ಚರ್ ಫೀಲ್ಡಲ್ಲೂ ಹೆಚ್ಚಾಗಿ ಕಾಟನ್ ಪ್ಲಾಂಟ್ಸೇ ಜಾಸ್ತಿ ಇದ್ದಿದ್ದು. ಸೊ ಇಲ್ಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು ಬಂದು ಬಿಚ್ಚಾಲೆ, ಸ್ವಲ್ಪ ಡಿಸ್ಟೆನ್ಸೇ ಇದೆ. ಸೊ ಈ ಒಂದು ಜಾಗದಲ್ಲಿ ನಾವು ರಾಯರ ಏಕಶೀಲ ಬೃಂದಾವನನ ನೋಡ್ಬೋದು. ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ತೀರಾ ನೋಡಿ. ಸೊ ಇಲ್ಲಿ ರೀಚ್ ಆದ್ವಿ ನಾವು. ಸಖತ್ ಬಿಸಿಲಿತ್ತು ಅಂತ ಹೇಳಿದ್ನಲ್ಲ, ಎಷ್ಟು ನೀರು ಕುಡಿದ್ರೂ ದಾವ್ರಾನೇ ಹೋಗ್ತಿಲ್ಲ ಸರಿ ಅಂತ. ಇನ್ನು ಬಿಸಿಲಿಗೆ ಬಂದಿದ್ವಲ್ಲ, ಮಜ್ಜಿಗೆ ಇಲ್ಲಿ ಎಷ್ಟೊಂದು ಸ್ಟಾಲ್ಸ್ ಅಲ್ಲಿ ಎಷ್ಟೊಂದು ಅಂಗಡಿ ಇಟ್ಟಿರ್ತಾರೆ. ಫಸ್ಟ್ ಮಜ್ಜಿಗೆ ಕುಡಿದ್ವಿ, ತಣ್ಣಗೆ ಚೆನ್ನಾಗಿತ್ತಪ್ಪ. ನನ್ನ ರಿಯಾಕ್ಷನ್ ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ತುಂಗಭದ್ರಾ ನದಿ. ಆ್ಯಕ್ಚುಲಿ ನೀರು ಫೋರ್ಸ್ ತುಂಬಾ ಇದೆ. ಸೊ ಅಲ್ಲಿ ಬೋಟ್ ಕೂಡ ಹಾಕಿದ್ದಾರೆ, ಟು ಬಿ ಸೇಫ್ ಅಂತ. ಇಲ್ಲಿ ಕ್ರೊಕೊಡೈಲ್ಸ್ ಕೂಡ ಇದೆ ಅಂತ ಕೂಡ ಬೋರ್ಡ್ ಕೂಡ ಹಾಕಿದ್ದಾರೆ ಅಲ್ಲಿ. ಸೊ ಹಾಗಾಗಿ ನಿಮ್ಮ ಸೇಫ್ಟಿಲಿ ನೀವಿರಿ ನೋಡಿಕೊಂಡು, ಬಿಕಾಸ್ ನೀರಲ್ವಾ ಒಂದು ಸ್ವಲ್ಪ ಸಖತ್ ಫೋರ್ಸ್ ಇರುತ್ತೆ. ಒಂದು ಸ್ವಲ್ಪ ಏನಾದರೂ ಯಾಮಾರಿದ್ರು ಕೂಡ ಇಟ್ಸ್ ರಿಯಲಿ ನಾಟ್ ಸೇಫ್. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ನೋಡಿ, ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಏಕಶೀಲ ಬೃಂದಾವನಕ್ಕೆ ದಾರಿ ಇಲ್ಲಿ ಅಂತ ಹೇಳಿ. ಸೊ ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ. ಸೊ ಈ ಒಂದು ಜಾಗದಲ್ಲಿ ಅಂದರೆ ಬಿಚ್ಚಾಲೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರು ಒಂದಷ್ಟು ವರ್ಷಗಳು ಇಲ್ಲಿ ತಪಸ್ ಮಾಡಿದ್ರಂತೆ. ಸೊ ಈ ಒಂದು ಏಕಶೀಲ ಬೃಂದಾವನ ಹೇಗೆ ಬಂತು, ಯಾರು ಸ್ಥಾಪನೆ ಮಾಡಿದ್ದು ಅಂತ ಹೇಳಿ ನೀವಿಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ ನೀಟಾಗಿ. ಶ್ರೀ ಅಪ್ಪಣಾಚಾರ್ಯರವರು ಪ್ರತಿಷ್ಠಾಪಿಸಿದ ಏಕಶೀಲ ಬೃಂದಾವನ ಅಂತ ಹೇಳಿ ನೀವಿಲ್ಲಿ ನೋಡಿದ್ರಲ್ಲ, ಬೋರ್ಡಲ್ಲಿ ಹಾಕಿದ್ದಾರೆ. ಅಲ್ಲಿನ ಪೂಜಾರಿ ಅವರು ಕೂಡ ಹೇಳಿದ್ರು, ಅಪ್ಪಣಾಚಾರ್ಯರವರು ರಾಘವೇಂದ್ರ ಸ್ವಾಮಿ ಅವರ ಏಕಶೀಲ ಬೃಂದಾವನ ಪ್ರತಿಷ್ಠಾಪಿಸೋ ಒಂದು ಹಿಂದಿನ ಕತೆ ಕೂಡ ನೀವು ನೋಡ್ಬೋದು ನೋಡಿ ಕ್ಲಿಪ್ಪಿಂಗ್ಸಲ್ಲಿ. ಅಪ್ಪಣ್ಣಾಚಾರ್ಯ ಕೈಯಿಂದ ಪ್ರತಿಷ್ಠಾಪನೆ ಮಾಡಿರುವ ರಾಘವೇಂದ್ರ ಸ್ವಾಮಿಗಳವ್ರದ್ದೇ ಏಕಶಿಲಾ ಬೃಂದಾವನ, ಒಂದೇ ಕಲ್ಲಲ್ಲಿ ಸ್ಥಾಪನೆ ಮಾಡಿರುವಂತಹ ಬೃಂದಾವನ ಇದು. ರಾಘವೇಂದ್ರ ಸ್ವಾಮಿಗಳವರು ಅಪ್ಪಣ್ಣಾಚಾರ್ಯರಿಗೆ ಜ್ಯೋತಿ ರೂಪದಿಂದ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿರುವಂತಹ ಸ್ಥಳ ಇದು. ಹಾಗೆ ಪಕ್ಕದಲ್ಲಿ ಶ್ರೀ ಬಿಚ್ಚಾಲಮ್ಮನ ದೇವಸ್ಥಾನ ಕೂಡ ಇದೆ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಸ್ಟೆಪ್ಸ್ ಹತ್ತಿ ಹೋದ್ರೆ ಈ ರೀತಿ ದೇವಸ್ಥಾನ ಕಾಣಿಸುತ್ತೆ. ದೇವಸ್ಥಾನ ತುಂಬಾ ಪ್ರಶಾಂತವಾಗಿ ಕಾಮ್ ಆಗಿ ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ನೀವು ಹೋದಾಗ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ನೋಡ್ಬೋದು ನೋಡಿ, ಸರೌಂಡಿಂಗ್ಸ್ ಎಲ್ಲ ನೀಟಾಗಿ ಇಲ್ಲಿ ಕ್ಲಿಪ್ಪಿಂಗ್ಸಲ್ಲಿ ನೀವು ನೋಡ್ಬೋದು. ಸೊ ಈ ದೇವಸ್ಥಾನದ ಒಂದು ವಿಶೇಷತೆ ಕೂಡ ನೋಡಿ, ಇಲ್ಲಿ ಒಂದು ಬೋರ್ಡಲ್ಲಿ ಹಾಕಿದ್ದಾರೆ. ಇಲ್ಲಿನ ಕಟ್ಟಡ ಅಂದರೆ ಪಿಲ್ಲರ್ಸ್ ಕೂಡ ಅಷ್ಟೇ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ಅಂತ. ಸೊ ಈ ಒಂದು ದೇವಸ್ಥಾನದ ವಿಶಿಷ್ಟತೆ. ಇಲ್ಲಿ ಕೂಡ ಅಷ್ಟೇ ನಿಮಗೆ ಅನ್ನದಾನ ಇರುತ್ತೆ. ನೀವಿಲ್ಲಿ ನೋಡ್ಬೋದು ನೋಡಿ. ಐ ಗೆಸ್ ದಿಸ್ ಇಸ್ ದ ಕಿಚನ್ ರೂಮ್ ಅಂತ ಅನ್ಸುತ್ತೆ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಬಂದು ಅಪ್ಪಣ್ಣಾಚಾರ್ಯರವರ ಮನೆ. ರಾಘವೇಂದ್ರ ಸ್ವಾಮಿ ಅವರು ವಿಶ್ರಾಂತಿ ಪಡೆದಿರುವಂಥ ಒಂದು ಸ್ಥಳ ಇದು. ಹಾಯ್ ಅಂತೇಳೋ, ವಿಡಿಯೋ ಬರ್ತೀಯಾ? ಆಗೋಯ್ತು, ತಗೊಂಡು ಆಯ್ತು. ಫ್ರೀ ಕೊಡ್ತೀಯಾ? ಇರ್ಲಿ, ಪರವಾಗಿಲ್ವಾ? ಪರವಾಗಿಲ್ವೋ? ಏನು ವಿಡಿಯೋಗಂತ ಫ್ರೀನಾ?
ಯೂಟ್ಯೂಬಲ್ಲಿ ಬರ್ತೀಯ ನೋಡ್ಕೊ. ಹಾಂ, ಬಾಯ್. ಹಾಗೆ ವಿಡಿಯೋನ ಕ್ಯಾಶುವಲ್ ಆಗಿ ರೆಕಾರ್ಡ್ ಮಾಡ್ತಿದ್ದೆ. ಸೊ ಈ ಹುಡುಗ ಬಂದು ಹಾಯ್ ಮೇಡಮ್ ಹಾಗೆ ತೋರಿಸಿ ನನ್ನ ವಿಡಿಯೋಲಿ ಹಾಯ್ ಅಂತ ಹೇಳ್ತೀನಿ ಎಲ್ರಿಗೂ ಅಂತ ಹೇಳಿ ಹಿ ಟೋಲ್ಡ್ ಹಾಯ್. ನಾಟ್ ಶೋರ್ ಆ ಹುಡುಗನ ಹತ್ರ ಫೋನ್ ಇದೆಯೋ ಅಥವಾ ಈ ವಿಡಿಯೋ ಹಂಗೆ ರೀಚ್ ಆಗುತ್ತೋ, ಬಟ್ ಇನ್ ಕೇಸ್ ನಿಮಗೆ ವಿಡಿಯೋ ರೀಚ್ ಆಗಿದ್ದಲ್ಲಿ ತಮ್ಮ ಹಾಯ್ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸು. ಸೊ ಈಗ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಶ್ರೀ ಅಪ್ಪಣಾಚಾರ್ಯರವರ ಮನೆ ಇದು. ರಾಯರು ಇಲ್ಲಿಗೆ ಬಂದಾಗ ವಿಶ್ರಾಂತಿ ತಗೊಳ್ಳುವಂಥ ಒಂದು ಸ್ಥಳ ಇದು. ನೀವಿಲ್ಲಿ ನೋಡ್ಬೋದು ನೋಡಿ. ಈಗ ನೀವಿಲ್ಲಿ ನೋಡ್ತಿದ್ದೀರಲ್ಲ, ರಾಯರ ಜೀವನದ ಕಥೆಯ ಒಂದು ಕಂಪ್ಲೀಟ್ ಫೋಟೋಸ್ ಇಲ್ಲಿ ಹಾಕಿದ್ದಾರೆ. ಸೊ ಒಂದೊಂದು ಫೋಟೋಲ್ಲೂ ಕೂಡ ಒಂದೊಂದು ಕತೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀಟಾಗಿ. ಸೊ ನೀವು ವಿಸಿಟ್ ಮಾಡಿದಾಗ ಡೆಫಿನೆಟ್ಲಿ ಈ ಜಾಗನೆಲ್ಲ ಮಿಸ್ ಮಾಡ್ಕೊಳ್ಳೇಬೇಡಿ, ಒಂದ್ಸಾರಿ ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದಾರೆ. ನಾನು ಹೇಳದ್ನಲ್ಲ, ಆ ಕಥೆನ ನೀಟಾಗಿ ಇಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. 50 ವರ್ಷದ ಹಿಂದೆ ಶ್ರೀ ಪಾಂಡುರಂಗ ಪಾಂಡುರಂಗ ವಿಗ್ರಹ ಮಧ್ಯರು ನೀವು ರಾಯರು ಪೂಜೆ ಮಾಡಿದ ವಿಗ್ರಹ ಗೋಡೆ ಆ ಕಡೆ ಎಲ್ಲರಿಗೂ ಮೊಬೈಲ್ ಸಿಕ್ಕಿದೆ. ಆ ವಿಗ್ರಹ ಸಿಕ್ಕಿದಾಗ ನಾವು ದೇವಸ್ಥಾನದಲ್ಲಿ ಗೈಸ್, ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಅಥವಾ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇನ್ನು ವಾಪಸ್ ರಾಯರ ಸನ್ನಿಧಿಯಲ್ಲಿ ಸಂಜೆ ಬಂದು ದೀಪಾಲಂಕಾರ ಸೇವೆ ಇತ್ತು. ಹಾಗೆ ಇನ್ನ ಬೆಳ್ಳಿ ಆನೆಯ ಮೇಲೆ ರಾಯರ ರಥ ಸೇವೆ ಕೂಡ ಇತ್ತು. ಸೊ ಇದ್ಯಾವುದೋ ಮಿಸ್ ಮಾಡ್ಕೊಳ್ಬಾರ್ದು ನೀವು ಅಂತ ಅಂದ್ರೆ ಪ್ಲೀಸ್ ಗೈಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಈಗಾಗಲೇ ವಿಡಿಯೋ ನೋಡ್ತಿರೋರಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.